ನಮಸ್ಕಾರ ಅಣ್ಣ. ಅಕ್ಕಗೆ ಡಬಲ್ ನಮಸ್ಕಾರ. ಟೊಯೋಟಾ ಪ್ರೀಮಿಯಂ ಕಾರ್ ಇಂಟೀರಿಯರ್ ಕ್ಲೀನಿಂಗ್ಗೆ ಕರೆದಿದ್ರು. ಇದು ಆಟೋಮೆಟಿಕ್ ಗಾಡಿ, ಭಾಳ ರೇರು. ಸೊ ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು ಯಾವ ಕಾರ್ ಅಂತ. ರೋಡಲ್ಲಿ ಅಷ್ಟು ನೋಟಿಸ್ ಮಾಡೋ ಕಾರ್ ಅಲ್ಲ, ಬಟ್ ಇದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ಕಾರ್ ಲವರ್ಸ್ ಮಾತ್ರ ಗೊತ್ತಿರುತ್ತೆ. ಇದು ಆನ್ ರೋಡ್ ಬಂದು 50 lakhs ಹತ್ರ ಬರುತ್ತೆ. ಇಂಟೀರಿಯರ್ ಕ್ಲೀನ್ ಮಾಡಕ್ಕೆ 3 ಲಿಕ್ವಿಡ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಬ್ರಷ್ ಇಂದ ಸ್ಕ್ರಬ್ ಮಾಡಿಬಿಟ್ಟು ಕ್ಲೀನ್ ಆಗಿ ಕ್ರೀಮ್ನ ಸ್ಪ್ರೇ ಮಾಡಿಬಿಟ್ಟು ವೆನನ್ ಪಾಲಿಶ್ನ ಅಪ್ಲೈ ಮಾಡಿ ಕೊಡ್ತೀವಿ. ನಾವು 3 ಲಿಕ್ವಿಡ್ ಒಂದು ಬಂದು ಫ್ಯಾಬ್ರಿಕ್ ಸೋಪ್ ಆಯಿಲ್, ಆಮೇಲೆ ಅಪೋಸ್ಟರಿ ಕ್ಲೀನರ್ ಹಾಕ್ತೀವಿ, ಆಮೇಲೆ APC ಆಲ್ ಪರ್ಪಸ್ ಕ್ಲೀನರ್ ಅಂತ. ಸೊ ಇದನ್ನ ಅಪ್ಲೈ ಮಾಡಿಬಿಟ್ಟು ಬ್ರಷಿಂದ ಸ್ಕ್ರಬ್ ಮಾಡಿಬಿಟ್ಟು ಸ್ಟೀಮ್ ಬ್ಲೋ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಯಾವ ಡಟ್ ಇರಲಿ ಬಂದ್ಬಿಡುತ್ತೆ. ಇದು ಬಂದು ನಮ್ಮ ವರ್ಕಿಂಗ್ ಪ್ರೋಸೆಸ್ಸು. ಈ ಥರ ಕ್ಲೀನ್ ಮಾಡೋಕ್ಕೆ 2 hours ಟೈಮ್ ಬೇಕಾಗುತ್ತೆ. ಸ್ಟೀಮ್ ವಾಶಿಂದ ಯಾವುದೇ ವಾಟರ್ ಡ್ಯಾಮೇಜಸ್ ಆಗಲ್ಲ, ಲೈಕ್ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಆಗಲಿ ಅವೆಲ್ಲ ಡ್ಯಾಮೇಜ್ ಆಗಲ್ಲ. ಇದು ಏನಕ್ಕೆ ಹಂಗೆ ಆಗಲ್ಲ ಅಂದರೆ ಇದು ಬಂದು ಭಾಳ ಹಾಟ್ ಆಗಿರುತ್ತೆ. 150 ಡಿಗ್ರಿ ಸೆಲ್ಸಿಯಸ್ ಮೇಲೇ ಇರುತ್ತೆ. ಫ್ಲೋ ಮಾಡಿದ ತಕ್ಷಣವೇ ವೇಪರ್ ಆಗಿಬಿಡುತ್ತೆ. ಅದಕ್ಕಾಗಿ ವಾಟರ್ ಡ್ಯಾಮೇಜಸ್ ಏನೂ ಆಗಲ್ಲ. ಈ ಕಸ್ಟಮರ್ ಹತ್ರ ಬಂದು 2 ಗಾಡಿ ಇದೆ. ಒಂದು ಬಂದು ಸಿಟಿ ಮತ್ತು ಫಾರ್ಚುನರು. ನಾವು ಫಸ್ಟ್ ಸಿಟಿ ಮಾಡೋಕ್ಕೆ ಬಂದಿರೋದು. ಸಿಟಿ ಮಾಡಿದ ತಕ್ಷಣವೇ ಅವರು ವರ್ಕ್ ನೋಡಿಬಿಟ್ಟು ನಮಗೆ ಫಾರ್ಚುನರ್ ಕೂಡ ಮಾಡಿಕೊಡಿ ಅಂತ ಹೇಳಿದರು. ಎಲ್ಲ ಪ್ಯಾನಲ್ಸ್ ಕ್ಲೀನ್ ಮಾಡಿದ ಮೇಲೆ ನಾವು ಬಂದು ಮೆನನ್ ಪಾಲಿಶ್ನ ಅಪ್ಲೈ ಮಾಡ್ತೀವಿ. ಈ ಥರ ವೆಂಟಿಲೇಟೆಡ್ ಸೀಟ್ಸ್ ಕೂಡ ನಾವು ಕ್ಲೀನ್ ಮಾಡ್ಬೋದು. ಡ್ಯಾಶ್ ಬೋರ್ಡ್ ಮತ್ತು ಕಾಕ್ಪಿಟ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ವೈಪ್ ಮಾಡಿಬಿಟ್ಟು ಕೊಟ್ವಿ. ಇದು ಬಂದು ಆಫ್ಟರ್ ರಿಸಲ್ಟ್ಸು. ಹೀಗೆ ಸೀಟ್ಸ್ ಎಲ್ಲ ಡಾರ್ಕ್ ಬ್ರೌನ್ ಕಾಣ್ತಾ ಇತ್ತು, ಇವಾಗ ಲೈಟ್ ಬ್ರೌನ್ ಕಾಣ್ತಾ ಇದೆ. ಅವ್ರು ಬಂದು ಎಕ್ಸ್ಟೀರಿಯರ್ ಕೂಡ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದ್ರು. ನಾನಂದೆ ಕ್ಲೀನಾಗಿ ಇದೆ ಬೇಡ ಅಂತ ಹೇಳಿದೆ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ಫುಲ್ ವಾಶ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಸುಮ್ಮನೆ ಬೇಕಂತ ಬಿಲ್ ಮಾಡಬಾರ್ದು. ಅವ್ರ ಮೇಲೆ ದೊಡ್ಡದಾಗಿ ಸ್ಕ್ರಾಚ್ ಆಗಿತ್ತು. ಕೇರ್ ಮಾಡಿಬಿಟ್ಟು ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.